ಪ್ರೀತಿ ಆಚರಿಸಲು ಇಂತಹದ್ದೇ ನಿರ್ದಿಷ್ಟ ದಿನ ಬೇಕಾಗಿಲ್ಲ ಎನ್ನುವವರು ಕೆಲವರಾದ್ರೆ ಪ್ರೇಮಿಗಳ ದಿನವನ್ನೇ ವರ್ಷದಿಂದ ಕಾಯುತ್ತಿರುವವರು ಹಲವಾರು. ಆದರೆ ಬೆಂಗಳೂರು ನಗರವಂತೂ ಫೆಬ್ರವರಿ 14ರಂದು ವಿಶೇಷ ಉಡುಗೊರೆ ರಿಯಾಯಿತಿ ವಿವಿಧ ಕಾರ್ಯಕ್ರಮದಿಂದ ಪ್ರೇಮಿಗಳನ್ನ ಆಕರ್ಷಿಸಲು ಕಾಯ್ತಾ ಇದೆ. ಆದ್ರೆ ನಮ್ಮ ಸಿರೀಸ್ ಅಕ್ಕೆ ಮಾತ್ರ ಈ ಬಾರಿಯ ಪ್ರೇಮಿಗಳ ದಿನಕ್ಕೊಂದು ಚಿತ್ರ ಬಿಡಿಸಿ ಅದನ್ನ ಉಡುಗೊರೆಯಾಗಿ ಕೊಟ್ರೆ ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ ಅಂತಾರೆ. ಹಾಗಾದ್ರೆ ಅವ್ರ ಚಿತ್ರ ಹೇಗೆ ಬಿಡಿಸ್ತಾರೆ ಅಂತ ನೋಡೋಣ ಬನ್ನಿ. ಈ ಫೆಬ್ರವರಿ ತಿಂಗಳು ಬರುತ್ತಲೋ ನಮ್ಮೆಲ್ಲರ ಮನಸ್ಸಿಗೆ ಬರೋದು ನಮಗೆ ಎಲ್ಲರಿಗೂ ವ್ಯಾಲೆಂಟೈನ್ಸ್ ಡೇ ವಿಶೇಷ. ಆ ವ್ಯಾಲೆಂಟೈನ್ಸ್ ಡೇ ದಿವಸ ನಮ್ಮ ಗೆಳೆಯರಿಗೆ ನಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ನಮಗೇನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಆಸೆ ಇರುತ್ತೆ. ನಾವು ಅಲ್ಲಿ ಇಲ್ಲಿ ಕೊಂಡ್ಕೊಂಡು ಅದನ್ನು ಕೊಡೋ ಬದಲು ನಾವೇ ಒಂದು ಹ್ಯಾಂಡ್ ಮೇಡ್ ಏನಾದರೂ ಮಾಡಿ ಒಂದು ಗ್ರೀಟಿಂಗ್ ಕಾರ್ಡು ಮಾಡಿಕೊಟ್ರೆ ಅದರ ವ್ಯಾಲ್ಯೂ ಇನ್ನೂ ಜಾಸ್ತಿ ಅಲ್ವಾ. ಅದು ಅಲ್ಲದೆ ಒಂದು ಮ್ಯೂಸಿಕ್ ಜೊತೆಗೆ ಒಂದು ಒಳ್ಳೆ ಸುಂದರವಾದ ಚಿತ್ರನ ಅವ್ರ ಎದುರುಗಡೆನೇ ರಚಿಸಿ ಅವ್ರಿಗೆ ಅದನ್ನು ಗಿಫ್ಟ್ ಕೊಟ್ಟರೆ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ. ಬನ್ನಿ ಅದನ್ನು ಹೇಗೆ ನಾನು ಸಾಫ್ಟ್ ಪ್ಯಾಸ್ಟಲ್ಸ್ ಉಪಯೋಗಿಸ್ಕೊಂಡು ಜೊತೆಗೆ ಮ್ಯೂಸಿಕ್ಕು ಇಟ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪೇಂಟಿಂಗ್ ಮಾಡೋಕ್ಕೆ ಬೇಕಾಗಿರೋ ಮೆಟೀರಿಯಲ್ಸು ಸಾಫ್ಟ್ ಪ್ಯಾಸ್ಟಲ್ಸ್. ಇವಾಗ ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇದು ಸಾಫ್ಟ್ ಪ್ಯಾಸ್ಟಲ್ಸು. ಇದರಲ್ಲೇ ಔಟ್ಲೈನ್ ಬೇಕಾದ್ರೆ ಡ್ರಾ ಮಾಡ್ಕೋಬೋದು ಅಥವಾ ಒಳಗಡೆ ಕಲರ್ ಬೇಕಾದ್ರೆ ಫಿಲಪ್ ಮಾಡ್ಬೋದು. ನಾನಿವಾಗ ಎಲ್ಲದಕ್ಕೂ ಸಾಫ್ಟ್ ಪ್ಯಾಸ್ಟಲ್ಸ್ನೇ ಉಪಯೋಗಿಸ್ಕೊತಾ ಇದ್ದೀನಿ.
ನೋಡಿದ್ರಲ್ಲ ಸಾಫ್ಟ್ ಪ್ಯಾಸ್ಟಲ್ಸ್ ಉಪಯೋಗಿಸ್ಕೊಂಡು ಹೇಗೆ ಒಂದು ಚಿತ್ರನ ರಚಿಸಿದೆ ಅಂತ. ನೀವು ಸಹ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಥರ ಸುಂದರವಾಗಿರೋ ಚಿತ್ರನ ಜೊತೆಗೆ ಒಂದು ಮ್ಯೂಸಿಕ್ಕು ಹಾಕ್ಕೊಂಡು ಅವ್ರ ಎದುರಿಗೆ ಮಾಡಿಕೊಟ್ರೆ ಖಂಡಿತ ಅವ್ರಿಗೆ ಭಾಳ ಖುಷಿ ಆಗುತ್ತೆ. ನೀವು ಈ ಪ್ರಯತ್ನ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಶಾಪಿಂಗ್ ಮಾಡಲೆಂದು ಸುತ್ತಾಡಿ ಸಂಜೆ ಹೋಟೆಲ್ನಲ್ಲಿ ವಿಶೇಷ ಬೆಲೆ ರಿಯಾಯಿತಿಯೊಂದಿಗೆ ಡಿನ್ನರ್ ಮುಗಿಸಿದ್ರೆ ಏನು ಖುಷಿ. ಅದ್ರ ಬದಲಿಗೆ ನಿಮ್ಮ ಕೈಯಾರೆ ಚಿತ್ರ ಬಿಡಿಸಿ ಕೊಟ್ರೆ ಅದು ಶಾಶ್ವತವಾಗಿ ಉಳಿಯುತ್ತದೆ ಮತ್ತು ನಿಮ್ಮ ಆತ್ಮೀಯರಿಗೆ ಹೆಚ್ಚು ಆನಂದ ನೀಡುವುದರಲ್ಲಿ ನೋ ಡೌಟ್. ನಿಮಗೇನಾದ್ರೂ ಚಿತ್ರ ಬಿಡಿಸಲು ಆಸಕ್ತಿ ಇದ್ದರೆ ಹೀಗೊಮ್ಮೆ ಟ್ರೈ ಮಾಡಿ ನೋಡಿ.